स्वागत है आपका बी न्यूज नेशन में। मैं हूं आबिद हुसैन शेख। बीजेपी में अंदरूनी टकराव, यत्नाल के प्रचार पर सवाल। पार्टी ने कहा बीजेपी के लिए कोई एक नेता ही जरूरी नहीं। कर्नाटक की सियासत में बीजेपी के अंदर चल रही तनाव खुलकर अब सामने आ रही है। बसनगौड़ा पाटिल यत्नाल के बागलकोट बाई इलेक्शन प्रचार में शामिल होने पर पार्टी के कुछ नेताओं में अपनी नाराजगी जाहिर की है। आज बीजापुर जिला अध्यक्ष ने बयान दिया है कि यत्नाल को ऑफिशियली प्रचार के लिए नहीं बुलाया गया, फिर भी वो अपने तौर पर प्रचार कर रहे हैं। उन्होंने कहा कि बीजेपी में हर वोट और हर वर्कर इम्पोर्टेंट है, किसी एक लीडर पर पार्टी डिपेंड नहीं करती। साथ ही उन्होंने नरेंद्र मोदी का जिक्र करते हुए कहा कि पार्टी में सबसे बड़ा स्थान राष्ट्रीय लीडरशिप का है और हर एक किसी को पार्टी डिसिप्लिन फॉलो करना चाहिए। यत्नाल को नसीहत देते हुए कहा है कि अगर वो पार्टी में वापस आना चाहते हैं तो उन्हें अपनी लैंग्वेज, अपनी भाषा और बिहेवियर में बदलाव लाना होगा। पार्टी ने यह भी साफ किया है कि किसी भी लीडर की वापसी का फैसला सिर्फ हाईकमांड करेगा, ना कि कोई लोकल लेवल का नेता या हम लोग। फिलहाल बीजेपी ने इलेक्शन पर फोकस रखते हुए कार्यकर्ताओं को ज्यादा से ज्यादा मेहनत करने और पार्टी कैंडिडेट को जिताने की अपील की है, कहा बीजापुर जिला बीजेपी अध्यक्ष गुरु लिंगप्पा अंगड़ी। इन्होंने बसनगौಡ ಪಾಟೀಲ್ ಯತ್ನಾಳರು ಇವತ್ತು ಪ್ರಚಾರಕ್ಕೆ ಹೋಗಿದ್ದ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಒಂದು ಮತಕ್ಕೂ ಬೆಲೆ ಕೊಡ್ತಕ್ಕಂಥ ವ್ಯಕ್ತಿ. ಆದರೆ ಪಕ್ಷ ಅವರಿಗೆ ನಾವು ಅಲ್ಲಿ ಕರೆದಿಲ್ಲ. ಅವರಾಗೆ ತನಗೆ ಆಪ್ತರು ಅಂತಕ್ಕಂಥ ಒಂದು ನೆಪ ಹೇಳ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸೋಕ್ಕೆ ಹೋಗೋದಿಲ್ಲ. ಆದರೆ ಇವತ್ತಿನ ಸಂದರ್ಭದಲ್ಲಿ ಬಸನಗೌಡರಿಗೆ ಒಂದು ಕೆಲವೊಂದು ಮಾತು ಹೇಳ್ತೀನಿ, ಇಚ್ಛಾಪಡ್ತೀನಿ. ಯಾಕಂದ್ರೆ ನಮ್ಮ ದೇಶದ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಇಡೀ ಭಾರತೀಯ ಜನತಾ ಪಕ್ಷ ಅವರನ್ನು ಗುರುವಿನ ಸ್ಥಾನ ನೋಡಕತ್ತೈತಿ. ಆದರೆ ಅವ್ರಿಗಿಂತ ದೊಡ್ಡವರಲ್ಲ ಬಸನಗೌಡ, ದೊಡ್ಡವರಲ್ಲ. ಬಸನಗೌಡ ದೊಡ್ಡ ವ್ಯಕ್ತಿ ಅಲ್ಲ, ನರೇಂದ್ರ ಮೋದಿಗಿಂತ ದೊಡ್ಡ ವ್ಯಕ್ತಿ ಏನಲ್ಲ. ಇವತ್ತು ಒಬ್ಬ ಯುವಕ 45 ವರ್ಷದ ನಿತಿನ್ ನಬೀನರನ್ನು ರಾಷ್ಟ್ರೀಯ ಅಧ್ಯಕ್ಷನಾಗಿ ಮಾಡಿದಾಗ ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಎಂಥ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಅವ್ರು ಎಂಥ ಮಾತನ್ನು ಹೇಳಿದ್ರಂದ್ರೆ, ನಿತಿನ್ ನಬೀನ್ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಈಸ್ ಮೈ ಬಾಸ್ ಅಂದರು. ಆದರೆ ಇವತ್ತಿನ ಸಂದರ್ಭದಲ್ಲಿ ನಾನು ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಮನವಿ ಮಾಡ್ತಾಯಿದ್ದೀನಿ, ನೀವು ಎಲ್ಲಿ ಆ ರಾಜ್ಯಾಧ್ಯಕ್ಷ ಒಂದು ಹುದ್ದೆ ಅಂತಕ್ಕಂಥದ್ದು ಅದು ಸ್ವಯಂ ಘೋಷಿತ ಹುದ್ದೆ ಅಲ್ಲ. ನೀವು ಸ್ವಯಂ ಘೋಷಿತವಾಗಿ ಮುಖ್ಯಮಂತ್ರಿ ಅಂದ್ಕೋತೀರಿ, ಆ ಥರ ಅಲ್ಲ ಅದು. ಅವ್ರು ರಾಷ್ಟ್ರೀಯ ನಾಯಕರೇ ಅದನ್ನು ಆ ಸ್ಥಾನವನ್ನು ತುಂಬಿದ್ದಾರೆ ಅವರಿಗೆ. ನೀವು ರಾಷ್ಟ್ರೀಯ ನರೇಂದ್ರ ಮೋದಿಯವ್ರ ಬಗ್ಗೆ ಒಳ್ಳೆಯ ಮಾತನಾಡ್ತೀರಿ, ರಾಷ್ಟ್ರೀಯ ನಾಯಕರ ಬಗ್ಗೆ ಒಳ್ಳೆಯ ಮಾತನಾಡಿ ನೀವು ರಾಜ್ಯಾಧ್ಯಕ್ಷರಿಗೆ ಕೆಟ್ಟದಾಗಿ ಮಾತನಾಡ್ತೀರಂದ್ರೆ ಇದು ಯಾವ ಲೆಕ್ಕ? ಇಂಡೈರೆಕ್ಟಾಗಿ ನೀವು ಪಕ್ಷಕ್ಕೇ ಬೇದಂಗೆ, ಇವತ್ತು ನರೇಂದ್ರ ಮೋದಿಯವ್ರಿಗೆ ಬೇದಂಗೆ. ಸರ್ ಅಲ್ರಿ ಸರ್, ಸರ್ ಒಂದು ಮಾತನ್ನು ಹೇಳ್ತೀನಿ ನಾನು. ಸರ್ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ನಿಮಗೆ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಡ್ರಿ, ಇವತ್ತು ಒಬ್ಬ ಕಾಂಗ್ರೆಸ್ಸಿನ ಮತದಾರ ಅಲ್ಲ ಅವ್ನು ಬಿಡೋದು ಬೇಡ, ಅವ್ನು ಹಿಡ್ಕೊಂಡು ಹೇಳ್ತೀನಿ ನಾನೀಗ. ಅಲ್ಲ ಅವ್ನು ಹಿಡ್ಕೊಂಡು ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಒಬ್ಬ ಕಾಂಗ್ರೆಸ್ಸಿನ ಮತದಾರ ಇವತ್ತು ಕಾಂಗ್ರೆಸ್ಸಿನ ಮತದಾರ ಕಾಂಗ್ರೆಸ್ ಪಕ್ಕ ಕಾಂಗ್ರೆಸ್ ಅವ್ನು ಎಲ್ಲೇ ಒಂದು ಕಡೆ ನೋವಾಗಿ ಇವತ್ತು ನಾ BJPಗೆ ಓಟ್ ಹಾಕ್ತಂದ್ರೆ ಬ್ಯಾಡ್ನಕ್ಕಾಗೈತೆ. ರಾಜ್ಯಾಧ್ಯಕ್ಷ ಬೇಡ, ನಾ ಜಿಲ್ಲಾ ನಾನು ಬ್ಯಾಡ್ನಕ್ಕಾಗೋದು. ಓಟ್ ಹಾಕೋದು ಅದು ತಪ್ಪು ಕಲ್ಪನೆ. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳರನ್ನು ಗೆಲ್ಲಿಸಿದಂಥ ಭಾಳಷ್ಟು ಭಾರತೀಯ ಜನತಾ ಪಕ್ಷದ ಬಿಜಾಪುರದ ಕಾರ್ಯಕರ್ತರು ಇವತ್ತು ಚುನಾವಣೆಯಲ್ಲಿ ಅಲ್ಲಿ ಬಾಗಲಕೋಟೆ ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ. ಬಸನಗೌಡ ಗೆಲ್ಲಿಸಿದಂಥವ್ರೇ ಕಾರ್ಯಕರ್ತರಾಗಿದ್ದಾರೆ. ಬಸನಗೌಡರಿಂದ ನಾನು ಹೇಳುವಂಥ ಮಾತು, ಒಂದು ಫೋಟೋನು ಕೂಡ ಇಂಪಾರ್ಟೆಂಟ್ ಅಂತಕ್ಕಂಥ ವ್ಯಕ್ತಿ ನಾನು. ಬಸನಗೌಡರಿಂದ ಅಲ್ರಿ ಸರ್, ನನ್ನ ಮಾತು ನೀವು ಕೇಳ್ರಿ. ಒಬ್ಬ ಮತದಾರ, ಒಬ್ಬ ಕಾಂಗ್ರೆಸ್ಸಿನ ಮತದಾರ ಬಂದು ನಮ್ಮ ಪಕ್ಷಕ್ಕೆ ಓಟನ್ನು ಲಾಭ ಆಕೈತೆ ಅಂದಾಗ ಬಸನಗೌಡರ ಪ್ರಚಾರ ನುಕ್ಸಾನ ಅಂತ ಯಾಕೆ ಹೇಳಿ? ಆದರೆ ನಮ್ಮ ಆಲ್ರೆಡಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಇಲ್ಲ, ಅವ್ರು ಬೇಕಾದ್ರೆ 4 ಜನ ಇರ್ಬೋದಲ್ರಿ.
ಬಸನಗೌಡ ಬೇಕಾದಾಗ ಇರ್ಬೋದು. ಇಲ್ಲ ನಾ ಹೇಳ್ತಾ ಕೇಳ್ರಿ, ನಮ್ಮ ಗೆಲುವು ನಮ್ಮ ರಾಜ್ಯಾಧ್ಯಕ್ಷ ಕ್ಲಿಯರ್ ಮಾಡಿದ್ದಾರೆ. ಆಲ್ರೆಡಿ ನಮ್ಮ ಪಕ್ಷದಲ್ಲಿ ಸಾಕಷ್ಟು ಗೆಲುವು ಆಗಿಬಿಟ್ಟಿದೆ. ಹೆಚ್ಚುವರಿ ಮತ ಬರ್ತಾರೆ ಬರಲಿ ಅಂತ ಹೇಳಿದ್ದಾರೆ, ಬಂದ್ರೆ ಬರಲಿ. ಹೌದು ಹೌದು ರೀ, ನಮ್ಮ ಪಕ್ಷದ ಇಲ್ಲ ಸರ್, ನಮ್ಮ ಪಕ್ಷದ ವ್ಯವಸ್ಥೆ ಸರ್ ಅಲ್ಲಿ ಸಾಕಷ್ಟು ಬಲಿಷ್ಠತೆ ಅದ. ಚುನಾವಣೆ ಗಿಮಿಕ್ ಅಂದ್ರೆ ಪ್ರತಿ ಹಂತದಲ್ಲಿಯೂ ಕೂಡ ನಮ್ಮ ಮತವನ್ನು ಸೆಳೀಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಯಾಕೆ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ನಾವು ಕರೆಯಲ್ಲ ಸರ್. ಮತ್ತು ಚುನಾವಣೆ ಅದ, ನಾವು ಎಷ್ಟು ನಾವು ಹೆಚ್ಚು ಮತ ಬರ್ತಾವೆ ನಮಗೆ ಅಷ್ಟು ಶಕ್ತಿ ಬರ್ತದೆ. ನಾವು ಯಾಕೆ ನಾವು ಪ್ರಯತ್ನ ಮಾಡಬಾರ್ದು? ಇನ್ನೊಂದು ಇದಕ್ಕೆ ಕಾರಣ, ಇದು ಉಪಚುನಾವಣೆ ಇರೋದ್ರಿಂದ ನಾವು ಇಡೀ ರಾಜ್ಯದಲ್ಲಿ ನಾವು ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಪಕ್ಕದ ಜಿಲ್ಲೆಯಲ್ಲಿ ಕೂಡ ವಿಸ್ತಾರಕ್ಕೆ ನಾವು ಬೇರೆ ಬೇರೆ ಜಿಲ್ಲೆ ಹೋಗ್ತಕ್ಕಂಥ ವ್ಯವಸ್ಥೆ ನಾವು ಮೊದಲಿಂದಲೂ ಬಂದ ಪದ್ಧತಿ ಅದು. ನಾವು ಈಗ ಸೋಲ್ತೇವತ್ತಕ್ಕಂಥ ಗೆಲ್ತಕ್ಕಂಥ ವಿಚಾರ ಅಲ್ಲ. ಸರ್ ನಮಗೆ ಯತ್ನಾಳ್ ಅನಿವಾರ್ಯ ಅಲ್ಲ, ನಮಗೆ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಅನಿವಾರ್ಯ ಅದಾರ. ಬಸನಗೌಡರನ್ನ MLA ಮಾಡಿ ಮಂತ್ರಿ ಮಾಡಿದವ್ರ ಕಾರ್ಯಕರ್ತರು ಕಳಿಸಿ ನಾವು ವಿಜಯಪುರದಿಂದ ಅಲ್ಲಿ ಬಸನಗೌಡರು ಒಬ್ಬರು ಅನಿವಾರ್ಯತೆ ಕೇಳ್ತೀರಿ ನೀವು. ಪ್ರಚಾರ ಮಾಡಬಾರ್ದತ್ ಯಾಕೆ ಹೇಳ್ಕೊಂಡ್ರೆ ಅವ್ರು ವೈಯಕ್ತಿಕ ವಿಚಾರದವರು. ಬಸ್ ಅವ್ರಿಗೆ ಸಂಬಂಧ ಮಾಡಲಿ, ಪ್ರಚಾರ ಮಾಡಲಿ ಅಲ್ರಿ. ನಾವು ಸರ್ ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ಪಕ್ಷೇತರ ಚುನಾವಣೆಗೂ ಇವತ್ತಿನ ಚುನಾವಣೆಗೂ ಗಜಾಂತರ. ಪಕ್ಷೇತರ ಚುನಾವಣೆ ಇಲ್ತಕ್ಕ ಸಂದರ್ಭದಲ್ಲಿ ಅವು ನಡವಳಿಕೆಗಳ ಲೆಕ್ಕದಲ್ಲೇ ಬೇರೆ ಇತ್ತು, ಇವತ್ತಿನ ನಡವಳಿಕೆ ಲೆಕ್ಕ ಬೇರೆ ಅದ. ಅವತ್ತು ಇಡೀ ಬಿಜಾಪುರ ಜಿಲ್ಲೆ ಭಾರತೀಯ ಜನತಾ ಪಕ್ಷದ ಭಾಳಷ್ಟು ಪಂಚಾಯತ್ ಮೆಂಬರ್ಗಳು ಸ್ಥಳೀಯ ಚುನಾವಣೆಗಳು ಒಂದು ಮೊದಲೇ ಮತವನ್ನು ಭಾರತೀಯ ಜನತಾ ಪಕ್ಷ ಹಾಕಿ ಉಳಿದು ಇನ್ನೂ ಅವಕಾಶ ಯಾಕೆ ಬಿಡಬೇಕು? ಬಿಜಾಪುರ ಜಿಲ್ಲೆ ಬೆಲೆ ಕೊಟ್ಟಿದ್ದಾರೆ. ಯಾವ ಪಕ್ಷ ಶಿಸ್ತನ್ನ ಹೆಸರಲ್ಲಿ ತತ್ವ ಸಿದ್ಧಾಂತ ಜಪ ಮಾಡುತ್ತೋ ಆ ಪಕ್ಷ ತತ್ವ ಸಿದ್ಧಾಂತವನ್ನು ಯಥಾ ವಿಚಾರದಲ್ಲಿ ಬಿಟ್ಟಿದೆ ಅಂತ ನಮ್ಮ ಸರ್ ನೋಡ್ರಿ, ಭಾರತೀಯ ಜನತಾ ಪಕ್ಷ ಅವರ ಮನೆಗೆ ಹೋಗಿ ನಾವು ಅನಿವಾರ್ಯ ಅದ, ನಾವು ಗೆಲ್ಲಬೇಕಾಗತ್ತೇಳಿ ನಾವು ಮನವಿ ಕೊಟ್ಟಿಲ್ಲ. ಅಭ್ಯರ್ಥಿ ಅವರು ವೈಯಕ್ತಿಕ ಸಂಬಂಧ ಮೇಲೆ ಅವ್ರು ಚುನಾವಣೆ ಮಾಡಿದ್ದಾರೆ. ಅಭ್ಯರ್ಥಿಯವರು ಕರೆದಿಲ್ಲ ಸರ್. ಅಭ್ಯರ್ಥಿಗಳ ಪತ್ರಿಕಾಗೋಷ್ಠಿ ಸಾಕಷ್ಟು ಕೇಳಿದ್ ನೋಡ್ರಿ ನೀವು. ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವ್ರು ಕೇಳಿದಂಥ ಪ್ರಶ್ನೆಗೆ ಅವ್ರು ಮಾಡಕ್ಕೆ ಬರ್ತೀನಿ ಅಂದಾರೆ. ಮಾಡಕ್ಕೆ ಬೇಡತ್ತೆ ಯಾರು ಹೇಳ್ತಾರೆ ಹೇಳಿ ಸರ್? ಚುನಾವಣೆ ಮಾಡಕ್ಕೆ ಬಂದಾಗ ಯಾರು ಬೇಡ ಹೇಳ್ತಾರೆ? ನಿಮ್ಮ ರಾಜ್ಯಾಧ್ಯಕ್ಷರಾದಾಗಿ ರಾಮುಲು ಅವರು ಸಹಿತ ಯತ್ನಾಳರು ಬರಬೇಕು, ರಮೇಶ್ ಜಾರಕಿಹೊಳಿ ಅವರು ಸಹಿತ ಯತ್ನಾಳರು ಬರಬೇಕು ಸರ್. ನಿಮ್ಮ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಅದನ್ನೇ ಕೊಡ್ಬೇಕಾಗೈತೆ. ನಾವು ಬೇಡ ಹೇಳಕ್ಕಾಗೋದಿಲ್ಲ. ಸಿಸಿ ಪಾಟೀಲ್ ಭಾಷಣ ಮಾಡ್ತಾರೆ, ನಾನು ದಾವಣಗೆರೆಯಲ್ಲಿದ್ದೆ, ಯತ್ನಾಳ್ ಅವ್ರನ್ನ ಕರೆದ್ರು, ಯತ್ನಾಳ್ ಕರೆದಿದ್ದಕ್ಕೆ ಬಂದಿದೆ ಅಂತೇಳಿ ನಿಮ್ಮದೇ ಪಕ್ಷದ ಮಾಜಿ ಸಚಿವರು ಪಕ್ಷದ ಏನು ಎರಡು ನಾಯಕರು ಹೇಳ್ತಾರೆ ಸರ್. ನನಗೂ ಈಗ ಅದನ್ನು ಕ್ಲಿಯರ್ ಮಾಡ್ತೀನಿ. ಈ ನಮ್ಮ ರಾಜ್ಯ ನಾಯಕರಲ್ಲಿ ತಮಗೆಲ್ಲ ಗೊತ್ತದ, ರೆಬಲ್ಸ್ ಅತ್ಯಾಚಿಂದ ಅವ್ರು ಓಡಾಕತ್ತಾರೆ. ಈಗ ಆ ರೆಬಲ್ಸ್ ಜೊತೆನೂ ಕೆಲವೊಂದು ಜನ ಇನ್ನೂ ಸ್ವಲ್ಪ ಮಿಂಗಲ್ ಆಗ್ತಕ್ಕಂಥ ಒಂದು ಸಂದರ್ಭಗಳು ಅದಾವೆ. ಅವರಿಗೆ ಉದ್ದೇಶ ಏನೋ ಗೊತ್ತಿಲ್ಲ. ಆ ವಿಷಯಗಳನ್ನ ಖಂಡಿಸ್ತಾ ಇದ್ದೀನಿ, ಅವ್ರ ವಿಷಯನ ಖಂಡಿಸ್ತೀನಿ. ಅದು ಸರಿಯಲ್ಲ. ಒಬ್ಬ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಬೇಕಾದಂಥ ಇವತ್ತು ಭಾರತೀಯ ಜನತಾ ಪಕ್ಷದ ಲಾಭವನ್ನು ತೆಗೆದುಕೊಂಡು ಈ ರೀತಿ ದುರ್ವರ್ತನೆ ಯಾರು ಮಾಡಿದ್ರು ಕೂಡ ಆ ವಿಷಯ ನಾನು ಖಂಡಿಸ್ಲಿಕ್ಕೆ ಸಿದ್ಧನಿದ್ದೀನಿ. ಸರ್ ನೋಡ್ರಿ, ಇವತ್ತು ಬಸನಗೌಡರು ಯಾರಿಗೆ ಲಪುಟ್ ಅಂದಾರಂದ್ರೆ, ಇವತ್ತು ಬಸನಗೌಡರಕ್ಕಿಂತಲೂ ಸೀನಿಯರ್ ಭಾರತೀಯ ಜನತಾ ದೊಡ್ಡದಂಥ ವ್ಯಕ್ತಿ ವಿಜಯಪುರದಾಗ ಅದ. ಬಸನಗೌಡರು ಏನು ಆಗಬೇಕಾಗಿಲ್ಲ ಅಂತ, ಬಸನಗೌಡಕ್ಕಿಂತ ಸಾಕಿ ದೊಡ್ಡದಂಥ ವ್ಯಕ್ತಿಗಳು ಏನೇನೋ ಆಗಬೇಕಾಗಿತ್ತು. ಅವರ ತ್ಯಾಗದ ಫಲದಿಂದ ಇವತ್ತು ನೀವು ಪದವಿ ಪಡ್ಕೊಂಡು ಸಾಕಷ್ಟು ಮಂತ್ರಿಗಳಾಗಿದ್ದ ಕೇಂದ್ರದಲ್ಲಿ. ಅದೇ ಕಾರ್ಯಕರ್ತರು ಇವತ್ತು ಎಲೆಕ್ಷನ್ ಮಾಡಕ್ಕೆ ಹೋಗ್ಯಾರ. ಅಲ್ಲಿ ಬಸನಗೌಡರು MLA ಮಾಡ್ಯಾರಲ್ಲ, ಏನು ಅವ್ರನ್ನ ಇವತ್ತಿನ ಮಟ್ಟಿಗೆ ಬೆಳ್ಯಾಕೆ ಏನು ಓಡಾಟ ಮಾಡಿದಂಥ ಕಾರ್ಯಕರ್ತರನ್ನ ಹೋಗಿ ಆ ಬಾಗಲಕೋಟೆ ಚುನಾವಣೆ ಅವ್ರಿಗೆ ಏನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ಇವತ್ತು ಬಸನಗೌಡರೇ ಅದು ವಿಚಾರ ಮಾಡಬೇಕು. ಬಸನಗೌಡರ ಪರಿಪೂರ್ಣ ಅವರ ವಿಚಾರಗಳು ಭಾರತೀಯ ಜನತಾ ಪಕ್ಷದ ಲಾಭವನ್ನು ತೆಗೆದುಕೊಂಡು ಕೇಂದ್ರದ ಮಂತ್ರಿಯಾಗಿ ಈ ರೀತಿ ಮಾತನಾಡೋದನ್ನು ನಾನು ಖಂಡಿಸ್ತಾ ಇದ್ದೀನಿ. ಅವ್ರ ಅಭಿಮಾನಿಗಳಿಗೆ ಹೇಳ್ತಾನೆ ಇವತ್ತು. ಯಾಕಂದ್ರೆ ಒಬ್ಬ ನಿಮ್ಮ ನಾಯಕ ತಪ್ಪು ಮಾಡಿದಾಗ ಅಭಿಮಾನಿಗಳು ಬರೀ ಚಿರಾಟ ಮಾಡಿದ್ರೆ ನಾಯಕ ದೊಡ್ಡ ಬೆಳೆಯಂಗಿಲ್ಲ. ಆ ನಾಯಕನ ತಪ್ಪುಗಳನ್ನು ಅವರ ಶಿಷ್ಯರ ಬಳಗ ನೀವು ಗೌಡ್ರೆ ನೀವು ಇಲ್ಲಿ ತಪ್ಪು ಮಾಡ್ತಾ ಅಂತ ಹೇಳಿದಾಗ ಯಾಕೆ ಬೇರೆದವ್ರ ಮಾತಂದ್ರೆ ಬಸನಗೌಡರು ಕೇಳೋದಿಲ್ಲ. ಅಟ್ಲೀಸ್ಟ್ ಶಿಷ್ಯರು ಏನು ಚಿರಾಡ್ತಿರಲ್ಲ, ಚಿರಾಡ್ತಕ್ಕಂಥ ಶಿಷ್ಯರಿಗೆ ನನ್ನೊಂದು ಮನವಿ ಅದ.
ನೀವು ಯಾವಾಗರಿ ಬಸನಗೌಡರಿಗೆ ನಿಮ್ಮ ಹೆಜ್ಜೆಗಳು ತಪ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಬದಲಾವಣೆ ಆಗಿತ್ತು ಅಂದ್ರೆ ಅವ್ರಿಗೂ ಕೂಡ ಒಳ್ಳೇದು, ಪಕ್ಷಕ್ಕೆ ಏನು ನುಕ್ಸಾನಿಲ್ಲ ಬಸನಗೌಡರಿಂದ. ಈಗ ಬಹಿರಂಗ ಪ್ರಚಾರ ಮಾಡಿ ಅಂತ ಜೈಕಾರ ಹಾಕಿದ್ರಿ, ಈ ಬಹಿರಂಗ ಪ್ರಚಾರ ಆದ ಮುಂಚೆ ಮತ್ತೆ ನಾವು ವಿರುದ್ಧ ಮಾತಾಡಕೈತಿ ಸರ್, ನಾವು ವಿರುದ್ಧ ಅಲ್ಲ, ನಾವು ಬೇಡತ್ತೇ ಇಲ್ಲ ಪ್ರಚಾರಕ್ಕೆ, ವಿರುದ್ಧ ಏನು ಮಾತಾಡಕತ್ತ. ಒಂದು ಹೋಟೆಲ್ ಅನಿವಾರ್ಯ ಅದ, ನಾ ಬಸನಗೌಡ ಅನಿವಾರ್ಯ ಇಲ್ಲ ಹೇಳಕತ್ತಿಲ್ಲ. ನಾ ಒಂದು ಹೋಟಿಗೆ ಬೆಲೆ ಅದ ಅಂದಾಗ ಬಸನಗೌಡ್ರ ಯಾಕೆ ಅನಿವಾರ್ಯ ಅಲ್ಲತ್ ನಾ ಹೇಳಿ. ಅಲ್ರಿ ಕಾಂಗ್ರೆಸ್ನವ್ರು ಓಟ್ ಹಾಕ ಅಲ್ರಿ ಪಕ್ಷದ ಸಿದ್ಧಾಂತ ನಾವೆಲ್ರಿ ಅವ್ರು ಇಚ್ಛೆಯಿಂದ ಬಂದು ಪ್ರಚಾರ ಮಾಡ್ತಿದ್ದಾಗ ನಾವು ಯಾರು ಬೇಡಕೈತಿ ಹೇಳ್ರಿ. ಈಗ ಸರ್ ಅವರು ಏನು ಉಪಚುನಾವಣೆ ಮೂಲಕ ಬಿಜೆಪಿ ಪಾರ್ ಆಗಿ ಅವ್ರು ಪ್ರಚಾರ ಮಾಡೋ ಮೂಲಕ ಮತ್ತೆ ಬಿಜೆಪಿ ಬರಲಿಕ್ಕೆ ರೆಡಿ ಆಗಿದ್ದಾರೆ. ಈಗ ನೀವು ಈಗ ತಗೊಳಕ್ ರೆಡಿ ಆಗಿದ್ದೀರಾ, ರಾಜ್ಯದವರು ರೆಡಿ ಆಗಿದ್ದಾರೆ, ಅಲ್ಲ ರೆಡಿ ಆಗಿದೆಯಾ? ಅಲ್ರಿ ಸರ್, ಈಗ ದಾವಣಗೆರೆ ಚುನಾವಣೆಗೆ ಹೋಗಿಲ್ಲ ಅವರು. ಅಲ್ಲ, ಅದು ಬೇರೆ ಪ್ರಶ್ನೆ. ಈಗ ಅವರು ಬಾಗಲಕೋಟೆಗೆ ಯಾಕೆ ಬಂದಾರ ಅಂದ್ರೆ ಅವರು ಚರಂತ್ ಮಾಡ್ರು ಅವ್ರು ಆಪ್ತರ ಬಂದು ಪ್ರಚಾರ ಮಾಡಕತ್ತಾರ ಹೊರತು ಚರಂತ್ ಮಾಡ್ರು ಅವ್ರು ಕರೆದಿಲ್ಲ, ಅವ್ರು ಆಪ್ತರ ಹೋಗಾಕತ್ತಾರ. ಸರ್ ಅವ್ರು ಕರೆದಿದ್ದಕ್ಕೆ ನಾವು ಬಂದಿಲ್ಲ, ದಾವಣಗೆರೆಗೆ ನನಗೆ ಕರೆದಿಲ್ಲ, ಅಲ್ಲಿ ನನಗೆ ಯಾರು ಕರೆದಿಲ್ಲ, ಆಹ್ವಾನ ಇಲ್ಲ, ಅದಕ್ಕೆ ನಾವು ಹೋಗಂಗಿಲ್ಲ ಅಂತ ಹೇಳಿ ನೋಡ್ರಿ. ಬಾಗಲಕೋಟೆ ಚರಂತಿ ಮಠ ಕರೆದಿದ್ದಾರೆ, ಅದಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಮತ್ತು ಪಕ್ಷಕ್ಕೆ ಸೇರ್ಪಡೆ ವಿಚಾರಕ್ಕೆ ಚರ್ಚೆ ಮಾಡ್ತೀರಿ ಈಗ? ಅಲ್ಲ ಸರ್, ದಾವಣಗೆರೆಗೆ ಹೋಗಿದ್ದು ಎಲ್ಲ ಕಡೆ ಸಿಗಾಡಿದ್ರೆ ಪಕ್ಷ ಚರ್ಚೆ ಮಾಡಿ ಅವ್ರು ಒಬ್ರು ಆಪ್ತರ ಹೋಗಿದ್ದಾರೆ ಸರ್. ಅಲ್ರಿ ನಾವು ಪಕ್ಷಕ್ಕೆ ಬ್ಯಾಡ್ನಾಗ ನಾವ್ಯಾರು ಸರ್? ನಾನು ಹೈಕಮಾಂಡ, ನಮ್ದೇನು ಹೈಕಮಾಂಡ ಅಲ್ಲ ಸರ್, ನಾನು ಹೈಕಮಾಂಡ. ಸೇರ್ಪಡೆ ಬಗ್ಗೆ ನಾ ಹೇಳ್ತೇನೆ. ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಸೇರ್ಪಡೆ ಆಗೋದಿತ್ತಂದ್ರೆ ಸೇರ್ಪಡೆ ಮಾಡ್ಕೊಳ್ಳೋದು ನನ್ನ ಕಡೆ ಇಲ್ಲ ಅಥವಾ ಬಿಡೋದು ನನ್ನ ಕಡೆ ಇಲ್ಲ, ಹೈಕಮಾಂಡ್ ಇದೆ. ಆದರೆ ಬಸನಗೌಡ ಪಾಳ್ಯರ್ ಯತ್ನಾಳಿಗೆ ನಾನು ಮನವಿ ಏನಂದ್ರೆ ಸೇರ್ಪಡೆ ಆಗೋದಿತ್ತಂದ್ರೆ ಏನು ನಿಮ್ಮ ವರ್ತನೆ ಅದಲ್ಲ, ಒಬ್ಬ ರಾಜ್ಯಾಧ್ಯಕ್ಷನಿಗೆ ಪಕ್ಷ ಕಟ್ಟಿ ಬೆಳೆಸಿದಂಥ ವ್ಯಕ್ತಿ ಮಾನ್ಯ ಯಡಿಯೂರಪ್ಪನವ್ರಿಗೆ ಸಾಕಷ್ಟೆಲ್ಲ ಹೇಳಿದ್ರಿ. ಯಡಿಯೂರಪ್ಪನ ಮರುಜನ್ಮ ಕೊಟ್ಟರು ಪಕ್ಷಕ್ಕೆ ಕರ್ಕೊಂಡು ಅಂತ ಹೇಳಿದಂಥ ನೀವು ಸಂದರ್ಭ ಅನುಸಾರವಾಗಿ ಮಾತನಾಡದೆ ಸಿದ್ಧಾಂತದ ಮೂಲಕ ಮಾತನಾಡಿ ಪಕ್ಷದಲ್ಲಿ ನೀವು ಬರೀ ಬೇಡಂಗಿಲ್ಲ ಈ ರೀತಿ ಬಂದ್ರೆ ನಾನು ಕೂಡ ಇರೋದು ಅದಕ್ಕೆ. ಈ ಪಕ್ಷಕ್ಕೆ ಬರೋದಾದ್ರೆ ಯಾವ ರೀತಿ ಬರಬೇಕು, ಪಕ್ಷದ ಸಿದ್ಧಾಂತಗಳು ಒಪ್ಕೋಬೇಕು. ಇನ್ನು ಯಾವ ರೀತಿ ಪಕ್ಷದ ಒಳಗೆ ಎದ್ದುಕೊಂಡು ನಾನು ಯಾವಾಗ ಸಾಕಷ್ಟು ಹೇಳಿದೆ, ನಾನು ಒಂದು ಮನೆಯೊಳಗೆ ಒಂದು 4-5 ಜನ ಅಣ್ಣತಮ್ಮರು ಇದ್ದೀವಿ ಅಂದ್ರೆ ಅದ್ರಾಗ ಒಬ್ಬ ಬ್ರದರ್ ಮನಸ್ಸಿಗೆ ಬಂದಾಗ ಮನ್ಯಾಗ ದಂಡ್ಲಿ ಮಾಡೋದು, ಮನಸ್ಸಿಗೆ ಬಂದಾಗ ಮಾತಾಡಕೈತಂದ್ರೆ ಆ ಮನೆಯ ನೆಮ್ಮದಿ ಹಾಕ್ತೈತಿ. ಬಸನಗೌಡರು ಈ ವರ್ತನೆಯಿಂದ ಬಂದು ನಮ್ಮ ಪಕ್ಷದಾಗ ಬಂದ್ರಂದ್ರೆ ಇಡೀ ಪಕ್ಷದ ಶಾಂತಿ ಕದಲ್ತೈತಿ. ನೀವು ಬರಾಕ್ನಾಗ ಇರೋದಿಲ್ಲ, ನನ್ನ ಅಭಿಪ್ರಾಯ ಇದೆ. ಸೇರ್ಪಡೆ ನನ್ನ ಕಡೆ ಇಲ್ಲ. ಈಗ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀರಿ. ಈಗ ಅವ್ರು ನಿಮ್ಮಲ್ಲೇ ಒಂದಷ್ಟು ವಿರೋಧಿಗಳಿದ್ದಾರೆ, ಅವ್ರ ವಿರೋಧಿಗಳಿದ್ದಾರೆ ವೈಯಕ್ತಿಕವಾಗಿ. ಅವ್ರ ಕತೆ ಈಗಾಗಲೇ ಅವ್ರ ಪಕ್ಷದಲ್ಲಿ ಭಾಳ ಸಕ್ರಿಯ ಆಗಿದ್ದಾರೆ ಸರ್. ನೋಡ್ರಿ, ಭಾರತೀಯ ಜನತಾ ಪಕ್ಷದಲ್ಲಿ ಏನು ಭಾಳಷ್ಟು ಅದಾರಲ್ಲ, ಅವರೆಲ್ಲ ಹೆಂಗೆ ಅದಾರ ಅಂದ್ರೆ ಅಧಿಕಾರಕ್ಕಾಗಿಲ್ಲ. ಕೆಲವೊಂದು ಮಂದಿ ಅಧಿಕಾರವನ್ನು ಅನುಭವಿಸಿ ಅಧಿಕಾರದ ಕೊರತೆ ಆದಾಗ ಏನ್ರಿ ಮಾತಾಡಕತ್ತಾರ ಹೊರತು ಈ ಪಕ್ಷದ ಕಾರ್ಯಕರ್ತರು ಏನಾದಾರಂದ್ರೆ ಯಾವ ಅಧಿಕಾರ ನಿಮ್ಗೆ ವಿಚಿತ್ರ ಅನಿಸ್ತದ. ಇವತ್ತು ಬಿಜಾಪುರದಿಂದ 100 ಜನ ಪಕ್ಷದ ಪದಾಧಿಕಾರಿಗಳು ವಿಸ್ತಾರಕ್ಕೆ ಹೋಗ್ಯಾರ. ನಾವು ಏನೇನೋ ವ್ಯವಸ್ಥೆ ಇಲ್ಲ, ಸ್ವಂತ ಖರ್ಚಿನಿಂದ ಮುಂಜಾನೆ ಹೋಗ್ತಾರೆ, ತಮ್ಮ ಬೂತಿಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಸ್ವಂತ ಖರ್ಚು ಊಟ ಮಾಡ್ತಾರೆ, ಸ್ವಂತ ಖರ್ಚು ಜಾಬ್ ಮನೆಗೆ ಬರ್ತಾರೆ. ಇಂಥ ಒಂದು ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ. ಆದರೆ ಕಾಂಗ್ರೆಸ್ ಪರಿಸ್ಥಿತಿ ನೋಡ್ಬೇಕು ನೀವು. ಬಾಗಲಕೋಟದಾಗ ಹಣ ಕೊಟ್ಟು ಖರೀದಿ ಮಾಡ್ಕೊಂಡು ಪ್ರಚಾರ ಮಾಡೋಕೆ ಹಚ್ಚಾರ ಹೊರತು ಪ್ರೀತಿಯಿಂದ ಪ್ರಚಾರ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಇವತ್ತು ಹಣ ಹೆಂಡ ತೊಗೊಂಡು ಬಂದು ಮುಖ್ಯಮಂತ್ರಿ ಕೂತಾರ, ಆದರೆ ಅವ್ರಿಗೆ ಇನ್ನೂ ಕೂಡ ಕಾನ್ಫಿಡೆಂಟ್ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣ ಬಾಗಲಕೋಟೆ ಜಿಲ್ಲೆ ಒಳಗದ. ಬಾಗಲಕೋಟೆ ಮತಕ್ಷೇತ್ರ ಅದ, ದಾವಣಗೆರೆ ಮತಕ್ಷೇತ್ರ. ಸರ್, ಅಂಥ ಚರ್ಚೆ ಇಲ್ಲ ಅದ. ನೀವು ಯಾಕಂದ್ರೆ ನೀವು ಮಾಧ್ಯಮದವರು ಅಷ್ಟೇ ಮಾಡಕತ್ತೀರಿ. ಸರ್, ಅವ್ರು ವೈಯಕ್ತಿಕ ಯಾರು ತಾವು ಬೇಕಾಗಿ ಮಾತಾಡ್ಬೋದು, ಆದರೆ ಪಕ್ಷದಲ್ಲಿ ಅಂಥ ಚರ್ಚೆಗಳು ಏನು ನನಗೆ ನಡೆದಿಲ್ಲ. ವೈಯಕ್ತಿಕ ನೋಡಿ ಸರ್, ವೈಯಕ್ತಿಕ ನಾ ಏನಿಲ್ಲ, ವೈಯಕ್ತಿಕ ನಾನು ಅವ್ರ ಬಿಜಾಪುರ ಜಿಲ್ಲೆಯವನಾಗಿ ನಾನು ವಿರೋಧ ಮಾಡೋಕ್ಕಾಗೋದಿಲ್ಲ. ನಾವು ಬಸನಗೌಡ ಪಾಳ್ಯ ಯತ್ನಾಳಿಗೆ ನನ್ನ ಮನವಿ ಅದ, ನಿಮ್ಮ ವರ್ತನೆಗಳ ಬದಲಾವಣೆ ಆಗಲೇಬೇಕು. ಅದಕ್ಕೆ ನಿಮ್ಮ ಭವಿಷ್ಯದ ನಿಮ್ಮ ಕಾರ್ಯಕರ್ತ ಅಭಿಮಾನಿ ಹಿಂಗೇನು ಹೇಳ್ತಾರೆ ಗೊತ್ತಿಲ್ಲ. ಆದರೆ ಪಕ್ಷದ ಶಿಸ್ತಿನ ಒಬ್ಬ ಜಿಲ್ಲಾಧ್ಯಕ್ಷನ ಹೇಳ್ತೀನಿ, ನಮ್ಮ ಪಕ್ಷದಲ್ಲಿ ನೀವು ಬರುವುದಾದ್ರೆ ಅಥವಾ ಪಕ್ಷದಲ್ಲಿ ಬಂದು ಮತ್ತೇನು ನೀವು ಅಧಿಕಾರ ಪಡಿತಕ್ಕಂಥ ಆಸೆ ಏನಿತ್ತಂದ್ರೆ ನಿಮ್ಮ ವರ್ತನೆಯಲ್ಲಿ ಬದಲಾವಣೆ ಆಗಬೇಕು ಹೊರತು ಅಲ್ಲ ಸರ್. ಮತ್ತು ಪಕ್ಷದ ರಾಜ್ಯದ ಅಧ್ಯಕ್ಷರಿಗೆ ಮಾತನಾಡ್ತೀನಿ ಮನಸ್ಸಿಗೆ ಬಂದಂಗೆ. ಇವತ್ತು ನಮ್ಮ ಪಕ್ಷದ ಪದಾಧಿಕಾರಿಗಳು, ಜಿಲ್ಲೆ ಪದಾಧಿಕಾರಿಗಳು ಸರ್, ಒಂದು ಮಾತು ಹೇಳ್ತೇನೆ ನಿಮಗೆ. ಮೊನ್ನೆ ಕಾರ್ಪೊರೇಷನ್ ಇಲೆಕ್ಷನ್ದಾಗ ಬಸನಗೌಡ ಪಾಳ್ಯ ಯತ್ನಾಳರು ತಮಗೆ ವೈಯಕ್ತಿಕವಾದಂಥ ಅದು ಪಕ್ಷದ ಪದಾಧಿಕಾರಿಗಳನ್ನು
ಸಾಕಷ್ಟು ಅವ್ರ ಜೊತೆ ದುಡ್ದಂಥವ್ರದ ಅಂಥವ್ರನ್ನ ಕೂಡ ಕನ್ಸಿಡರ್ ಮಾಡಾರದೆ ಕಾರ್ಪೊರೇಟರ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಆದರೂ ಕೂಡ ಆ ಪದಾಧಿಕಾರಿ ಇನ್ನೂ ಪಕ್ಷ ಗಟ್ಟಿಯಾಗಿ ಉಳ್ದಾರೆ. ಅಂಥ ಪದಾಧಿಕಾರಿ ನಮ್ಮ ಭಾರತೀಯ ಜನತಾ ಪಕ್ಷ ಅದ. ಸೋಷಿಯಲ್ ಮೀಡಿಯಾ ಒಳಗೆ ಅದೇ ಫೋಟೋ ವೈರಲ್ ಆಗ್ತಾ ಇದೆ. ಟೈಪ್ ಆಗಿದ್ದಾರೆ. ಮತ್ತೊಬ್ಬ ಮಾಜಿ ಸಚಿವರು ಅವ್ರ ಜೊತೆಗೆ ನಿಂತಿದ್ದಾರೆ. ಮೊನ್ನೆ ಸೂಟ್ಕೇಸ್ ಗಿರಾಕಿ ಅಂತ ಕಾಮೆಂಟ್ ಕೂಡ ಹಾಕಿದ್ದಾರೆ. ಅದಕ್ಕೇನು ನನಗೆ ಅದೇನೋ ಕ್ಲಿಯರ್ ಗೊತ್ತಾಗ್ತಾ ಇಲ್ಲ. ಕಾರ್ಪೊರೇಷನ್ ಇಲೆಕ್ಷನ್ ಸಂಬಂಧಪಟ್ಟಂಗೆ ಅಮಿತ್ ಮುಸ್ಲಿಂ ಅವ್ರ ಜೊತೆ ಅಪ್ಪು ಪಟೇಲ್ ಜೊತೆ ನಿಂತಿರೋ ಫೋಟೋ ವೈರಲ್ ಆಗ್ತಾ ಇದೆ. ಹಾಂ, ಅದ್ರ ಬಗ್ಗೆ ಏನು ನನಗೆ ಇನ್ನೊಂದು ಸ್ವಲ್ಪ ಕ್ಲಿಯರ್ ಮಾಡಿರೋದನ್ನ ಸಮಸ್ಯೆ ಕ್ಲಿಯರ್ ಗೊತ್ತಾಗ್ತಾಯಿಲ್ಲ. ನಿಮ್ಮ ಮಹಾನಗರ ಪಾಲಿಕೆ ಚುನಾವಣೆ ಸಂದರ್ಭದಲ್ಲಿ ಹ್ಞೂ ಅಪ್ಪು ಪಟೇಲ್ ಶೆಟ್ಟಿ ಅವರು ಹ್ಞೂ ಅಮಿತ್ ಮುಸ್ಲಿಂ ಅವ್ರ ಜೊತೆ ನಿಂತಿರೋ ಫೋಟೋ ವೈರಲ್ ಆಗ್ತಾ ಇದೆ. ಕೆಳಗಡೆ ಕಮೆಂಟ್ಗಳಾಗ್ತಾ ಇದ್ದಾರೆ. ಸೂಟ್ಕೇಸ್ ಗಿರಾಕಿ ಸರ್ ನೋಡ್ರಿ, ಬರೀ ಫೋಟೋ ಹಿಡ್ಕೊಂಡು ಹೇಳೋಕ್ಕಾಗೋದಿಲ್ಲ. ಅವ್ರು ಏನಾರ ಅಂಥ ಒಂದು ಅವ್ರಿಗೆ ಆ ಥರ ಪ್ರೂಫ್ ಇದ್ದು ಅಂದ್ರೆ ಪಕ್ಷ ಭಾಳಷ್ಟು ಬಲಿಷ್ಠ ಅದ ಇವತ್ತು ಭಾರತೀಯ ಜನತಾ ಪಕ್ಷ. ಅಲ್ಲಿ ಹೈಕಮಾಂಡಿಗೆ ಕಂಪ್ಲೇಂಟ್ ಕೊಡ್ರಿ ಆ ಥರ ಇದ್ದರೆ. ಆ ಥರ ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ. ವಿಜಯಪುರದಲ್ಲಿ ಬಿಜೆಪಿ ಒಡೆದ ಮನೆ ಆಗ್ತಾ ಇದೆ. ಕಾರ್ಯಕರ್ತರು ಪದಾಧಿಕಾರಿಗಳು ಇವರು ವೈಯಕ್ತಿಕ ತೇಜೋವಧಿಗಳು. ಸರ್ ನೋಡ್ರಿ, ನಮ್ಮ ರಾಜ್ಯದ ಅಧ್ಯಕ್ಷರು ಬಿ.ವಾ. ವಿಜಯೇಂದ್ರ ಭಾಳ ಸ್ಟ್ರೆಂತ್ ಪರ್ಸನ್ ಅದಾರ. ಇವತ್ತು ನಾವು ನೋಡಿದ್ರಿ ಬಾಗಲಕೋಟದಲ್ಲಿ ಘಟಾನುಘಟಿಗಳು ಎಲ್ಲ ವಿರೋಧಿಗಳಿದ್ರು ಅವಾಗ. ನಿರಾಣಿಯರು ಇರ್ಬೋದು, ಇವತ್ತು ಎಲ್ಲ ಭಾಳಷ್ಟು ಚಾಲೆಂಜ್ ಮಾಡ್ರಿ, ಹಿಂಗೆ ಭಾಳಷ್ಟು ಸಮಸ್ಯೆಗಳಿದ್ದು. ಪೂಜಾರ್ ಅವರು ಇವತ್ತು ಅಲ್ಲಿ ಚುನಾವಣೆ ಮಾಡೋದು ನೋಡಿದ್ರೆ ನಮ್ಗೆ ಹೆಮ್ಮೆ ಅನ್ನಿಸ್ತದೆ. ಅದೇ ರೀತಿ ಇವತ್ತು ದಾವಣಗೆರೆಯಲ್ಲಿ ಕೂಡ ಕಳೆದ ಸಲ ಸ್ಪರ್ಧಿಸಿ ಈಗ ಟಿಕೆಟ್ ಸಿಗದಾರಂಥ ವ್ಯಕ್ತಿ ಕೂಡ ಇವತ್ತು ಅವ್ರ ಹೇಳ್ತಿಗಳನ್ನ ಗಮನಿಸಿದ್ರೆ ಗೊತ್ತಾಗ್ತೈತಿ ಭಾರತೀಯ ಜನತಾ ಪಕ್ಷ ಶಿಸ್ತದ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸರ್ ಬಿಜೆಪಿಯಿಂದ ಯತ್ನಾಳ್ ಅವರು ಉಚ್ಚಾಟನೆ ಆದಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ಸಂಭ್ರಮಾಚರಣೆಯೂ ಆಗಿದೆ. ಈಗ ಅವರು ಬಂದಿದ್ದಕ್ಕೆ ಮತ್ತೆ ಸಂಭ್ರಮಾಚರಣೆ ಆಗ್ತಾ ಇದೆ. ವೈಯಕ್ತಿಕವಾಗಿ ಪ್ರಚಾರ ಸಂಭ್ರಮಾಚರಣೆ ಏನು ಮಾಡಿವಿ ಸರ್ ನಾವು? ಸಂಭ್ರಮಾಚರಣೆ ಮಾಡಿವಿ. ಸಾಮಾಜಿಕ ಜಾಲತಾಣದಲ್ಲಿ ಬಹಳ ದೊಡ್ಡದಾಗಿ ಹಾಕೊಳ್ತಾ ಇದ್ದಾರೆ. ಇಲ್ಲ ಸರ್, ಸಂಭ್ರಮಾಚರಣೆ ಏನಿಲ್ಲ. ಸಂಭ್ರಮಾಚರಣೆ ಮಾಡ್ತಾರೆ ಸರ್. ಸ್ವಾಗತ ಯಾವಾಗ ಮಾಡ್ತೀರಿ? ಸ್ವಾಗತ ನಮ್ಮ ಕಡೆ ಇಲ್ಲ ಸರ್. ನಾನು ಜಿಲ್ಲಾ ಅಧ್ಯಕ್ಷ, ನನ್ನ ಕೈಲಿ ಸರ್. ಯತ್ನಾಳ್ಗೆ ಬಿಜೆಪಿ ಅನಿವಾರ್ಯ. ಯತ್ನಾಳ್ಗೆ ಬಿಜೆಪಿ ಅನಿವಾರ್ಯ. ಬಿಜೆಪಿಗೆ ಯತ್ನಾಳ್ अनिवार्ಯವಲ್ಲ. और खबरों के लिए देखते रहिए बी न्यूज नेशन। क्वालिटी एजुकेशन का नाम डायमंड ग्रुप ऑफ इंस्टीट्यूशन। एक नाम कई काम। LKG से लेकर PG तक रेगुलर और डिस्टेंस मोड में स्पेशल कोचिंग क्लासेस के लिए नीट, IIT, JEE, KS, ET इंटीग्रेटेड यहां मिलेंगे। आपके पसंद के कोर्सेज PCM, PCB, PCMB साइंस कॉलेज। ज्यादा जानकारी के लिए इन नंबरों पर कांटेक्ट करें। आपके भविष्य की फिक्र डायमंड ग्रुप ऑफ इंस्टीट्यूशन।